ಟೆಲಿಫೋನ್ ಮೀಟಿಂಗ್ ಆಗಿದೆ. ಪ್ರಮುಖವಾಗಿ ಕಾರ್ಮಿಕರು ಹೇಳ್ತಾ ಇರೋದು ನಮಗೆ 10 ಅವರ್ ಆಗಲ್ಲ ಅಂತ. ಆದ್ರೆ ಮಾಲೀಕರು ಹೇಳ್ತಿದ್ದಾರೆ ಇದು ಅಪ್ಲಿಕೇಬಲ್ ಆಗಬೇಕು ಅನ್ನೋದು. ಇವತ್ತಿನ ಮೀಟಿಂಗ್ ಅಲ್ಲಿ ಇರಲಿಲ್ಲ, ಬಟ್ ಏನಾಯ್ತು? ಅಲ್ಲ, ಇವತ್ತಿನ ಮೀಟಿಂಗಿಂದು ಸಂಪೂರ್ಣ ಮಾಹಿತಿ ನನಗಿಲ್ಲ, ಬಟ್ ಈ ಥರದ್ದು ವಿಷಯಗಳು ತಿಳಿದಿದ್ದಾವೆ. ಒಂದು ಕೇಂದ್ರ ಸರ್ಕಾರದ ಟಾಸ್ಕ್ ಫೋರ್ಸ್ ಕಮಿಟಿ ಹೆಡೆಡ್ ಬೈ ಮನೋಜ್ ಜೋಶಿ ಅಂತ ಹೇಳಿ ಅವರು ಒಂದು 9 ಅವರ್ಸ್ನ 10 ಅವರ್ಸ್ ಮಾಡೋದ್ರ ಜೊತೆಗೆ ನಮ್ಮ ಬೇರೆ ಬೇರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಬಗ್ಗೆ ಭಾಳಷ್ಟು ಪ್ರಪೋಸಲ್ಗಳನ್ನ ನಮ್ಮ ಚೀಫ್ ಸೆಕ್ರೆಟರಿ ಜೊತೆ ಮೀಟಿಂಗ್ ಮಾಡಿದ್ದಾರೆ. ಆ ಮೀಟಿಂಗ್ ಆದ ನಂತರ ನಾವು ನಮ್ಮ ಇಲಾಖೆ ವತಿಯಿಂದ ಯಾರ್ಯಾರು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆಲ್ಲ ಕರೆಸಿ ಮೀಟಿಂಗ್ ಮಾಡಿದ್ವಿ. ಸೊ ಅವರ ಅಭಿಪ್ರಾಯಗಳನ್ನ ಅವ್ರು ಕೊಟ್ಟಿದ್ದಾರೆ. ಈ ಅಭಿಪ್ರಾಯಗಳನ್ನ ನಾವು ಸಂಗ್ರಹಿಸಿ ನಾವು ವಿಲ್ ಆಲ್ಸೋ ಆಸ್ ಅ ಡಿಪಾರ್ಟ್ಮೆಂಟ್ ವಿಲ್ ಆಲ್ಸೋ ಅಪ್ಲೈ ಮೈಂಡ್ ಲೇಟರ್ ಆನ್ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮಾತನಾಡಿಬಿಟ್ಟು ಎಲ್ಲ ಕ್ಯಾಬಿನೆಟ್ ಸಚಿವರ ಎಲ್ಲರ ಜೊತೆ ಮಾತನಾಡಿಬಿಟ್ಟು ಕೊನೆಗೆ ಅಂತಿಮ ನಿರ್ಣಯನ ತೊಗೊಳ್ತೀವಿ. ಲಾಸ್ಟ್ ಟೈಮ್ ಕೂಡ ಸಾಕಷ್ಟು ವಿರೋಧ ಅಲ್ಲ, ಬಿಲ್ ತರಕ್ಕೆ ಹೊರಟಂತ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಈಗ ಆಗಿತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 14 ತಾಸಿಂದ 8 ತಾಸು ಮಾಡಿರ್ತಕ್ಕಂಥದ್ದು, ಅವರು ವಾಯ್ಸ್ರಾಯ್ಸ್ ಕಮಿಷನ್ಗೆ ಅವಾಗೇ ಮಾಡಿರ್ತಕ್ಕಂಥದ್ರಿಂದ ಅದೇ ಪದ್ಧತಿಯಲ್ಲಿ ನಡೆದಿದೆ. 8 ತಾಸು ಇರೋದು 9 ತಾಸು ಇರ್ತಕ್ಕಂಥದ್ದು. 8 ತಾಸು ಕೆಲಸ ಮಾಡಬೇಕು, 1 ತಾಸು ರೆಸ್ಟ್ ಅಂತೇಳಿ. ಈಗ 10 ತಾಸು ಕೇಳ್ತಿದ್ದಾರೆ, 1 ತಾಸು ಎಕ್ಸ್ಟ್ರಾ ಕೇಳ್ತಿದ್ದಾರೆ. ಸೊ ಇಂಡಸ್ಟ್ರಿ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಟ್ರೇಡ್ ಯೂನಿಯನ್ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಎಲ್ಲ ಇಂಟ್ರೆಸ್ಟೆಡ್ ಪಾರ್ಟಿಗಳು ಯಾವ ರೀತಿ ಮಾಡ್ತಾರೆ, ಅದ್ರ ಜೊತೆಗೆ ಕೆಲಸ ಮಾಡೋರು. ಯಾಕಂದರೆ 10 ತಾಸು ಅಂದರೆ ಹೋಗಲಿ ಬರಲಿ ಅಟ್ಲೀಸ್ಟ್ ಮಿನಿಮಮ್ 2 ತಾಸು ಬೇಕು. ಬೆಂಗಳೂರಲ್ಲಿ ಇರ್ತಕ್ಕಂಥ ಟ್ರಾಫಿಕ್ನಲ್ಲಿ ಕನಿಷ್ಠ 1 ತಾಸು ಹೋಗೋಕ್ಕೆ 1 ತಾಸು ಬರಬೇಕಾಗತ್ತೆ. ಇದನ್ನೆಲ್ಲ ನಮಗೆ ಅರಿವಿದೆ, ನನಗೆ ವೈಯಕ್ತಿಕವಾಗಿ ಕೂಡ ಅರಿವಿದೆ. ಮತ್ತು ಒಂದು ಕೇಂದ್ರ ಸರ್ಕಾರದ ಈ ರೀತಿ ಪ್ರಸ್ತಾವನೆ ಬಂದಾಗ ನಾವು ಅದನ್ನ ತಳ್ಳಿ ಹಾಕೋಕ್ಕೂ ಬರೋದಲ್ಲ. ಹಾಗಾಗಿ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಅಭಿಪ್ರಾಯಗಳನ್ನ ತೊಗೊಂಡು ಸಮರ್ಪಕವಾಗಿ ಸಾರ್ವಜನಿಕರು ವಿಶೇಷವಾಗಿ ಏನು ಕೆಲಸ ಮಾಡ್ತಾರೆ, ಯಾರು ಎಂಪ್ಲಾಯೀಸ್ ಅಂತ ನಾವು ಹೇಳ್ತೀವಿ, ಅವ್ರಿಗೆ ಅನುಕೂಲ ಆಗ್ತಕ್ಕಂಥದ್ದು ಕಾನೂನು ಮಾಡ್ತಕ್ಕಂಥ ನಮ್ಮೆಲ್ಲರ ಜವಾಬ್ದಾರಿ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ತೀವಿ. ಕೇಂದ್ರ ಸರ್ಕಾರ ಬಿಸ್ನೆಸ್ ಮ್ಯಾನ್ಗಳ ಪರ ಇದೆ, ಹಾಗಾಗಿ ಕೇಂದ್ರ ಸರ್ಕಾರದ ಇದಕ್ಕೆ ಮಣಿಬಾರದು ಅನ್ನುವಂಥದ್ದು ಇವತ್ತು ಕಾರ್ಮಿಕರು ಮೀಟಿಂಗ್ ಅಲ್ಲಿ ಕಾರ್ಮಿಕರು ಹೇಳಿದ್ದಾರೆ. ಆದರೆ ಅವ್ರು ಹೇಳಿರತಕ್ಕ ಅಭಿಪ್ರಾಯದಲ್ಲಿ, ಯಾಕಂದರೆ ಯಾವಾಗಲೂ ಸದಾ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಈಗೇನು ನಮ್ಮ ಕೋಡ್ ಬಿಲ್ 4 ಕೋಡ್ ಬಿಲ್ ಕೇಂದ್ರ ಸರ್ಕಾರದ ಬಂತು, ಅದರ ವಿರುದ್ಧವಾಗಿ ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಅವ್ರ ಅಭಿಪ್ರಾಯ ಹೇಳಿರ್ತಕ್ಕಂಥದ್ದಕ್ಕೆ ನಾನೇನು ಪ್ರತಿಕ್ರಿಯೆ ಕೊಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಇಲ್ಲಿರ್ತಕ್ಕಂಥ ಟ್ರೇಡ್ ಯೂನಿಯನ್ಗಳು ಅತ್ಯಂತ ಭಾಳ ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಕಾನೂನಿನ ಅರಿವು ನಮ್ಮೆಲ್ಲರಿಗಿಂತ ಹೆಚ್ಚಿದೆ. ನಾನೊಬ್ಬ 2ನೇ ಬಾರಿ ಲೇಬರ್ ಮಿನಿಸ್ಟರ್ ಆಗಿದ್ದರೂ ಕೂಡ ಯಾವುದೇ ಟ್ರೇಡ್ ಯೂನಿಯನ್ ಲೀಡರ್ಗಳು ನೀವು ಮಾತನಾಡಿದ್ರೆ ಅತ್ಯಂತ ಕಾನೂನು ಅರ್ಥ ಮಾಡ್ಕೊಂಡು, ಪರಿಸ್ಥಿತಿಗಳನ್ನ ಅರ್ಥ ಮಾಡಿಕೊಂಡು ಅವ್ರ ಪರವಾಗಿದ್ದು ಅವ್ರ ಪರ ಹೋರಾಟ ಮಾಡಿ ಇಡೀ ಭಾರತ ದೇಶದಲ್ಲಿ, ಎಸ್ಪೆಷಲಿ ಕರ್ನಾಟಕದಲ್ಲಿ ಈ ಟ್ರೇಡ್ ಯೂನಿಯನ್ಗಳು ಮುಖಂಡರುಗಳೇನಿದ್ದಾರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಚೇಂಜಸ್ ತರಲಿಕ್ಕೆ ಸಹಕಾರ ನೀಡಿದ್ದಾರೆ. ಅವ್ರ ಅಭಿಪ್ರಾಯಗಳನ್ನ ಅಷ್ಟು ಅಳಗಳಕ್ಕೆ ಆಗೋದಿಲ್ಲ. ಅವ್ರನ್ನೆಲ್ಲರೂ ಕರೆಸಿಬಿಟ್ಟು ಪುನಃ ಒಂದ್ಸಲಿ ಮಾತಾಡಿ ನಮ್ಮ ಅಂತಿಮ ನಿರ್ಧಾರನ ತೊಗೊಳ್ತೀವಿ. ಸರ್ಕಾರದ ನಿಲುವುಗಳೇನು ಅದೇ ಹೇಳ್ತಿರೋದು. ಲೆಟ್ ಮಿ ಅನಲೈಸ್ ಟುಡೇ. ಅದಕ್ಕೆ ನಾವೇನು ಮಾಡಿದ್ವಿ, ಯಾರು ಪರ ಇದ್ದಾರೆ ಯಾರು ವಿರುದ್ಧ ಇರೋದು ಕೂಡ ಗೊತ್ತಾಗಬೇಕಲ್ವ. ಅದ್ರ ಜೊತೆಗೆ ನಾವು ಮೊದಲೇ ಹೋಗಿ ಹೇಳಿದ್ರಿಗೆ ಅರ್ಥನೇ ಇಲ್ಲ. ಸೊ ರೈಟ್ ನಾವು ದ ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ, ಸೆಂಟ್ರಲ್ ಗೌರ್ಮೆಂಟ್ ಇನ್ ಇಸ್ ವಿಸ್ಡಮ್, ಅವ್ರು ಬಂದ್ಬಿಟ್ಟು ಚೀಫ್ ಸೆಕ್ರೆಟರಿ ಮಾತಾಡಿದ್ದು ಪ್ರಪೋಸಲ್ ಕೊಟ್ಟಾದ ತಕ್ಷಣ ನಾವು ಇಮಿಡಿಯೇಟಾಗಿ ಕರೆದಿದ್ದೇವೆ. ಅಲ್ಲಿ ಏನಾಗಿದೆ ನನಗೆ ಗೊತ್ತಿಲ್ಲ. ನಾನು ಅದ್ರ ಜೊತೆಗೆ ನಾನು ಮೀಟಿಂಗ್ ಕರಿತೀನಿ. ಈಗ ಮೀಟಿಂಗ್ ಕರೆದ್ಮೇಲೆ ನಾನು ಇನ್ನೊಂದ್ಸಲಿ ಸಮರ್ಪಕವಾಗಿ ಮೀಟಿಂಗ್ ಮಾಡ್ಕೊಂಡು ಅವರೆಲ್ಲ ಅಭಿಪ್ರಾಯನ ಸಂಗ್ರಹಿಸಿ ಸಾರ್ವಜನಿಕನಿಗೆ ವಿಶೇಷವಾಗಿ ಎಂಪ್ಲಾಯೀಸ್ ಏನಿದೆ, ಎಂಪ್ಲಾಯಿ ಕೂಗೇನಿದೆ ಅದೇ ನಮ್ಮ ಕೂಗಾಗಿರುತ್ತೆ ಅಂತ ಹೇಳಿ ಇಚ್ಛೆ ಬಯಸ್ತೀನಿ. ನಾಳೆ ಕ್ಯಾಬಿನೆಟಲ್ಲಿ ಇದ್ರ ಬಗ್ಗೆ ಏನು ಚರ್ಚೆ? ಸುಮ್ಮನೆ ಕ್ಯಾಬಿನೆಟ್ನಲ್ಲಿ ವಿಷಯವಾಗಲ್ಲ. ಸೊ ಇದ್ರ ಬಗ್ಗೆ ಏನಾದ್ರು ಚರ್ಚೆ ಬಂದರೆ ಮಾತನಾಡ್ತೀವಿ. ಬಟ್ ಈ ವಿಷಯ ಕ್ಯಾಬಿನೆಟ್ಗೆ ಬರ್ತಕ್ಕಂಥ ನಾಳೆ ಸಚಿವರ ಅಭಿಪ್ರಾಯನೂ ಕೂಡ ತಗೊಳ್ಬೇಕಲ್ಲ ಸರ್? ಅಲ್ಲ, ತೊಗೊಳ್ತೀವಿ. ನಾವು ಸರ್ಕಾರ ಒಂದು ನಿರ್ಧಾರಕ್ಕೆ ಬರೋಕ್ಕಿಂತ ಮುಂಚೆನೇ ಹೋಗ್ಬೇಕಲ್ವಾ. ಸೊ ಇನ್ನೂ ಏನೂ ಇಲ್ಲ, ಮೊದಲನೇ ಹಂತದಲ್ಲಿದೆ. ವಿ ಆರ್ ಓನ್ಲಿ ಡಿಸ್ಕಸಿಂಗ್ ಅಟ್ ಇಟ್ ಆ್ಯಂಡ್ ದಿಸ್ ಪ್ರಪೋಸಲ್ ಹ್ಯಾಸ್ ಕಮ್ ಫ್ರಮ್ ದ ಗೌರ್ಮೆಂಟ್ ಆಫ್ ಇಂಡಿಯಾ. ಈ ಪ್ರಪೋಸಲ್ ಇಸ್ ನಾಟ್ ಸ್ಟೇಟ್ ಮೋಟೆಡ್ ಪ್ರಪೋಸಲ್ ಅಲ್ಲ, ಈ ಪ್ರಪೋಸಲ್ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಬಂದಿದೆ. ಈಗ ಅಮೂಲ್ ಮಳಿಗೆಗಳನ್ನ ಮೆಟ್ರೋ ನಿಲ್ದಾಣಕ್ಕೆ ಕೊಡಲಾಗಿದೆ ಅಂತೇಳಿ ನಂದಿನಿಂದ KMF ತುಳಿತಾ ಇದ್ದಾರೆ ಅಂತ ಒಂದಷ್ಟು ಆಕ್ರೋಶ ವ್ಯಕ್ತವಾಗ್ತಿದೆ. ನೀವು ಸರ್ಕಾರದ ಭಾಗ ಇದ್ರಿ, ಇದಕ್ಕೆ ನಿಮ್ಮ ಅಭಿಪ್ರಾಯ? ನನಗೆ ಮಾಹಿತಿ ಇಲ್ಲ. ಐ ಡೋಂಟ್ ಹ್ಯಾವ್ ಎನಿ, ನನಗೆ ಐಡಿಯಾ. ಸರ್ಕಾರ ಪತನ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಕುಮಾರಸ್ವಾಮಿ ಮೊನ್ನೆ ಅಷ್ಟೊಂದು ಮಾತಾಡಿದ್ರು. ಮುಂದಿನ ದಿನಗಳಲ್ಲಿ BJP JDS ಅಧಿಕಾರಕ್ಕೆ ಬರುತ್ತೆ, ಎಲ್ಲರೂ ರೆಡಿಯಾಗಿರಿ ಅನ್ನೋದು ಹೇಳಿದ್ದಾರೆ. ಸರ್ಕಾರ ಹಾಗಾದ್ರೆ ಪತನ ಆಗುತ್ತಾ ಅಥವಾ ಪೂರ್ಣಗೊಳಿಸುತ್ತಾ? ಇಲ್ಲ, ಅವ್ರು ಹೇಳ್ತಕ್ಕಂಥದ್ದು ಭವಿಷ್ಯ ಮೊದಲಿಂದಲೇ ನುಡಿತಾ ಇದ್ದಾರೆ. 2 ವರ್ಷದಿಂದ ಎಲ್ಲ BJPಯವರು JDS ನುಡಿತಾನೆ ಇದ್ದಾರೆ. ಆದರೆ ಈಗ ಚಂದ್ರಬಾಬು ನಾಯ್ಡು ಅವರು ಮೊನ್ನೆ ಡಿಮಾನಿಟೇಷನ್ ಬಗ್ಗೆ ಮಾತಾಡಿರ್ತಕ್ಕಂಥ ನೋಡ್ತಾ ಇದ್ದಾರೆ. ಸೊ ಹೇಳಕ್ಕೆ ಬರಲ್ಲ, ಮುಂದೆ ಚಂದ್ರಬಾಬು ನಾಯ್ಡು ಏನು ಪ್ರೈಮ್ ಮಿನಿಸ್ಟರ್ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೋ, BJP ಪತನ ಆಗುತ್ತೋ ಗೊತ್ತಿಲ್ಲ, ಅದು ಕಾದು ನೋಡೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.